ಕರಾವಳಿ ಇದು ಗುರುದತ್ತ ಗಾಣಿಗ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಇನ್ನು ಇದರ ಕಥೆ ವಿಚಾರಕ್ಕೆ ಬರೋದಾದ್ರೆ, ಧನಂಜಯ ಎಕೆಎ ಧನ ಇಲ್ಲಿನ ಮುಖ್ಯ ಪಾತ್ರ. ತನ್ನ ಹಸು ಒಂದು ಕಳೆದು ಹೋಗಿದೆ ಅಂತ ಹೇಳಿ ಅದನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಬಟ್ ಆ ಪ್ರೊಸೆಸ್ ಅಲ್ಲಿ ಅವನಿಗೆ ಹಲವು ಜನರ ಪರಿಚಯ ಆಗತ್ತೆ. ಅಂಡ್ ಅದು ಆ ಊರಲ್ಲಿ ಬೂದಿ ಮುಚ್ಚಿದ ಕೆಂಡದ ರೀತಿ ಇರೋ ಕೋಟಿ ಚಿನ್ನಯ ಕಂಬಳದ ಕಡೆ ದಾರಿ ಮಾಡ್ಕೊಡತ್ತೆ. ಸೊ ಅಲ್ಲಿಂದ ಮುಂದೆ ಏನಾಯ್ತು, ಇಲ್ಲಿರೋ ಆಕ್ಚುಯಲ್ ವಿಷಯ ಏನು, ಟ್ವಿಸ್ಟ್ ಏನು ಅನ್ನೋದನ್ನ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನು ಆಕ್ಚುಲಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೇನ್ ವರ್ಕ್ ಆಗ್ಲಿಲ್ಲ, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇಲ್ಲಿರೋಂಥ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇದರ ಪ್ರೆಸೆಂಟೇಷನ್ ಅಂತ ಹೇಳ್ಬೋದು. ಬಿಕಾಸ್ ಫ್ರಮ್ ದ ವರ್ಡ್ ಗೋ ಸಿನಿಮಾ ಯಾವ ಲೆವೆಲ್ ಇಂಟೆನ್ಸ್ ನರೇಷನ್ ಜೊತೆಗೆ ಒಳಗಿಳಿಯತ್ತೆ ಅಂತ ಅಂದ್ರೆ, ಇಲ್ಲಿರೋ ಒಂದೊಂದು ಫ್ರೇಮ್, ಒಂದೊಂದು ಸಂದರ್ಭ ಕೂಡ ಕಥೆಯ ತೀವ್ರತೆನ ಒತ್ತಿ ಒತ್ತಿ ಅರ್ಥ ಮಾಡಿಸ್ತಾ ಇತ್ತು. ಹಾಗೆ ಇದರ ಸಿನಿಮಾಟೋಗ್ರಫಿ ಮತ್ತೆ ವಿಜುವಲ್ಸ್, ಒಂದೊಂದು ಶಾಟ್ ಅನ್ನ ತೆಗ್ದಿರೋ ರೀತಿ, ಕ್ಯಾಮ್ರಾ ಮೂವ್ಮೆಂಟ್ಸ್, ಅಲ್ಲಿ ಆ ಕ್ಲೋಸ್ ಅಪ್ ಸೀಕ್ವೆನ್ಸ್ ಗಳನ್ನ ತಂದು ಕೂರಿಸಿರೋ ರೀತಿ, ಸ್ಪೆಷಲಿ ಆ ಕೋಣಗಳ ವಿಜುವಲ್ಸ್ ಅದನ್ನ ಕವರ್ ಮಾಡಿರೋ ರೀತಿ, ಎಡಿಟಿಂಗ್ ಇಂದ ಎಲಿಮೆಂಟ್ಸ್ ಗಳನ್ನ ಸೇರಿಸಿರುವಂತದ್ದು ಹೆವಿ ಇಂಪ್ರೆಸಿವ್ ಆಗಿತ್ತು. ಇನ್ಫ್ಯಾಕ್ಟ್ ಟೆಕ್ನಿಕಲಿ ಇಡೀ ಸಿನಿಮಾನೇ ಸಖತ್ತಾಗಿತ್ತು ಅಂತ ಅಂದ್ರೂ ತಪ್ಪಾಗಲ್ಲ. ಇನ್ನು ಮ್ಯೂಸಿಕ್ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್, ಇಂಟೆನ್ಸಿಟಿ ಅನ್ನೋದು ಕೇವಲ ನರೇಷನ್ ಅಲ್ಲಿ ಮಾತ್ರ ಅಲ್ಲ, ನಾನು ಹೊಡೆಯೋ ಬೀಟ್ಸ್ ಅಲ್ಲೂ ಇದೆ. ಇನ್ಫ್ಯಾಕ್ಟ್ ಅದಕ್ಕಿಂತ ಜಾಸ್ತಿನೇ ತೂಕ ಇಲ್ಲಿದೆ ಅನ್ನೋ ರೇಂಜಿಗೆ ಬಾರಿಸಿದ್ದಾರೆ ಸಚಿನ್ ಬಸ್ರೂರ್ ಅವರು. ಲೈಕ್ ಪ್ರತಿಯೊಂದು ಸೀಕ್ವೆನ್ಸ್ ಅಲ್ಲಿ ಕೊಟ್ಟಿರೋ ಬಿಜಿಎಂ ಥ್ರೂಔಟ್ ದ ಸಿನಿಮಾ ಒಂದು ರಿದಮ್ ಅನ್ನ ಸೆಟ್ ಮಾಡಿ ಅದೇ ಫ್ಲೋ ಅಲ್ಲಿ ಹೋಗ್ತಾ ಕ್ಯಾರಿ ಮಾಡ್ತಾ ಇರತ್ತೆ. ಮಧ್ಯೆ ಒಂದು ಕಡೆನೂ ಡ್ರಾಪ್ ಅನ್ನೋದು ಇರಲ್ಲ. ಇವನ್ ಹಾಡುಗಳು ಅಷ್ಟೇ, ಅದರ ಪ್ಲೇಸ್ಮೆಂಟ್ಸ್ ಚೆನ್ನಾಗಿದೆ, ಸಂದರ್ಭಕ್ಕೆ ತಕ್ಕ ಹಾಗೆ ಬರ್ತಾ ಹೋಗ್ತವೆ. ಇನ್ನು ಮುಖ್ಯವಾಗಿ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಂದ್ರೆ ಶುರುವಿನಿಂದನೂ ಡೈರೆಕ್ಟರ್ ಅವರು ಅದರ ಮೇಲೆ ಚೆನ್ನಾಗಿ ಫೋಕಸ್ ಮಾಡಿದ್ದಾರೆ. ಒಂದು ಸಂದರ್ಭ ಅಲ್ಲಿ ಇದರ ಪ್ಲಾಟ್ ಬಗ್ಗೆ ವಿವರಣೆ, ಹೊಸ ಪಾತ್ರ, ಅದರ ಹಿನ್ನೆಲೆ, ಹೀಗೆ ಸ್ಟಾರ್ಟಿಂಗ್ ಇಂದ ಒಂದು ಅರ್ಧ ಗಂಟೆ ಈ ಕರಾವಳಿ ಪ್ರಪಂಚನ ಇಂಪ್ಯಾಕ್ಟ್ಫುಲ್ ಆಗಿ ಕಟ್ಕೊಡ್ತಾರೆ. ಆ ಪ್ರಯತ್ನ ಎಫೆಕ್ಟಿವ್ ಆಗಿತ್ತು ಅಂತ ಹೇಳ್ತೀನಿ. ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಆಲ್ಮೋಸ್ಟ್ ಎಲ್ಲರೂ ತಮ್ಮ ಪಾತ್ರಕ್ಕೆ ಬೇಕಾಗಿರೋ ತೂಕನ ಸೇರಿಸಿದ್ದಾರೆ, ಅಷ್ಟೇ ನೀಟಾಗಿ ತಗೊಂಡು ಹೋಗಿದ್ದಾರೆ. ಬಟ್ ಮೇನ್ಲಿ ಮಿತ್ರ ಅವರ ಪಾತ್ರ, ಅಲ್ಲಲ್ಲಿ ಅದು ಯಾಕೋ ಓವರ್ ದ ಟಾಪ್ ಆಗ್ತಾ ಇದೆ. ಇಷ್ಟೆಲ್ಲ ರಿಯಾಕ್ಷನ್ಸ್ ಬೇಕಾ, ಹೆವಿ ಆಯ್ತಲ್ಲ ಗುರುವೆ ಅಂತ ಅನಿಸ್ತಾ ಇರುತ್ತೆ. ಬಟ್ ಸ್ಕ್ರೀನ್ ಪ್ರೆಸೆನ್ಸ್ ಲೆಕ್ಕದಲ್ಲಿ ಆ ಪಾತ್ರಕ್ಕೆ ಕೊಟ್ಟಿರೋ ಆರ್ಕ್ ಅಂಡ್ ಸ್ಪೆಷಲಿ ದ ಕ್ಲೈಮ್ಯಾಕ್ಸ್ ಪೋರ್ಷನ್ ಅಲ್ಲಿ ಒಳ್ಳೆ ಕ್ಲೋಸರ್ ಸಿಕ್ಕಿದೆ. ಸೊ ಅದು ಕೂಡ ಚೆನ್ನಾಗಿ ವರ್ಕ್ ಆಯ್ತು. ಇನ್ನು ಈಗ ಇದರ ನೆಗೆಟಿವ್ಸ್ ಕಡೆ ಬರೋದಾದ್ರೆ, ಅದು ಇದರ ಸ್ಕ್ರೀನ್ ರೈಟಿಂಗ್ ಮತ್ತೆ ಸ್ಕ್ರೀನ್ ಪ್ಲೇ. ಒಂದು ಸಿನಿಮಾಗೆ ವಿಜುವಲ್ಸ್ ಮತ್ತೆ ನರೇಟಿವ್ ಇಂಟೆನ್ಸಿಟಿ ಎಷ್ಟು ಮುಖ್ಯನೋ, ರೈಟಿಂಗ್ ಅಲ್ಲಿ ಅದಕ್ಕೆ ಒಂಚೂರು ಉಸಿರಾಡೋದಕ್ಕೂ ಸಮಯ ಕೊಡಬೇಕು. ಪ್ರೇಕ್ಷಕರು ತಮ್ಮ ವರ್ಲ್ಡ್ ಒಳಗೆ ಇಳಿಯೋ ಹಾಗೆ ನೋಡ್ಕೋಬೇಕು. ಬಟ್ ಇಲ್ಲಿ ಆ ಬ್ಯಾಲೆನ್ಸ್ ಅನ್ನೋದು ನನಗೆಲ್ಲೂ ಕಾಣ್ಲಿಲ್ಲ. ಇನ್ಫ್ಯಾಕ್ಟ್ ಮೊದಲ 30 ನಿಮಿಷ ಮತ್ತೆ ನಂತರದ ಎಪಿಸೋಡ್ಸ್ ಅಲ್ಲಿ ಪಾತ್ರಗಳು ಬಂದು ತಲುಪದಷ್ಟು ಇಲ್ಲಿರೋ ಕಥೆ ಆಗ್ಲಿ, ಭಾವನೆಗಳಾಗ್ಲಿ ಕನೆಕ್ಟ್ ಆಗೋದಿಲ್ಲ. ಇನ್ಫ್ಯಾಕ್ಟ್ ಪ್ರೆಸೆಂಟೇಷನ್ ಅಲ್ಲಿ ಆ ಡೆಪ್ತ್ ಕಾಣಿಸಿದ್ರು ಬರವಣಿಗೆಯಲ್ಲಿ ಅದು ರಿಫ್ಲೆಕ್ಟ್ ಆಗ್ಲಿಲ್ಲ. ಸೊ ಅದರಿಂದ ಅಗೇನ್ ಎಲ್ಲ ಸೂಪರ್ಫಿಷಿಯಲ್ ಅಂತಾನೆ ಅನ್ಸುತ್ತೆ. ಹಾಗೇನೆ ಸ್ಕ್ರೀನ್ ಪ್ಲೇ, ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋದಕ್ಕೆ ಹೋಗಲ್ಲ, ಸ್ಪಾಯ್ಲರ್ ಆಗುತ್ತೆ. ಬಟ್ ಸಿನಿಮಾ ನೋಡಿ ಬಂದವ್ರಿಗೆ ಸೀನ್ ಟು ಸೀನ್ ಎಷ್ಟು ವ್ಯತ್ಯಾಸ ಆಗ್ತಿತ್ತು ಪಾತ್ರಗಳ ಉದ್ದೇಶದಲ್ಲಿ ಅನ್ನೋದು ಅರ್ಥ ಆಗುತ್ತೆ. ಸ್ಪೆಷಲಿ ಪ್ರಜ್ವಲ್ ಅವರ ಕ್ಯಾರೆಕ್ಟರ್, ಅವನಿಗೂ ಈ ಕಂಬಳಕ್ಕೂ ಏನು ಸಂಬಂಧ, ಅದಕ್ಕೆ ಒಳ್ಳೆ ನಂಟಿದೆ. ಬಟ್ ಅದ್ರೊಳಗಿಳಿಸೋ ಪ್ರೊಸೆಸ್ ಇದೆಯಲ್ಲ, ಅದು ಅಷ್ಟೊಂದು ಸ್ಮೂತ್ ಆಗಿರ್ಲಿಲ್ಲ. ಆಲ್ಸೋ ಅವರ ಧ್ವನಿ ಇಲ್ದೇ ಇರೋದು ಕೂಡ ಸಿನಿಮಾಗೆ ಒಂದು ನೆಗೆಟಿವ್. ಅಂಡ್ ಕೊನೆಯದಾಗಿ ಫಿಮೇಲ್ ಕ್ಯಾರೆಕ್ಟರ್ಸ್, ಸುಷ್ಮಿತಾ ಅವರ ಪಾತ್ರಕ್ಕೆ ಸ್ಪೇಸ್ ಅಂತಾನೆ ಇರ್ಲಿಲ್ಲ, ಡೈಲಾಗ್ಸ್ ಇಲ್ಲ. ಅಂಡ್ ನಾನೊಬ್ಬ ವೆಟರ್ನರಿ ಡಾಕ್ಟರ್, ಸೊ ಸಂಪದ ಅವರ ಕ್ಯಾರೆಕ್ಟರ್ ಅದನ್ನ ಇನ್ನೂ ಬೆಟರ್ ಆಗಿನೇ ಎಕ್ಸ್ಪ್ಲೋರ್ ಮಾಡಬೇಕಾಗಿತ್ತು. ಟೋಟಲ್ ಆಗಿ ಇಟ್ಸ್ ಅನ್ ಅಬೌವ್ ಆವರೇಜ್ ಟು ಡೀಸೆಂಟ್ ವಾಚ್ ಸಿನಿಮಾ. ಪ್ರಯತ್ನ ಚೆನ್ನಾಗಿದೆ, ಪ್ರಾಮಾಣಿಕವಾಗಿದೆ. ಇನ್ಫ್ಯಾಕ್ಟ್ ಪ್ರಜ್ವಲ್ ಅವರ ಫಿಲ್ಮೋಗ್ರಫಿನ ಕನ್ಸಿಡರ್ ಮಾಡಿ ಈ ತಂಡ ಹಾಕಿರೋ ಎಫರ್ಟ್ ಅನ್ನ ನೋಡಿದಾಗ ಹೊಸತೇನೋ ಟ್ರೈ ಮಾಡಿದ್ದಾರೆ, ರೆಗ್ಯುಲರ್ ಕಮರ್ಷಿಯಲ್ ಅಲ್ವೇ ಅಲ್ಲ. ಮೇನ್ಲಿ ಕ್ರಾಫ್ಟ್ ಅನ್ನೋದು ಇಷ್ಟ ಆಗುತ್ತೆ. ಹಾಗೆ ವಿಜುವಲಿ ಅಂಡ್ ಟೆಕ್ನಿಕಲಿ ಈ ಬಜೆಟ್ ಇಟ್ಕೊಂಡು ಇಷ್ಟು ಒಳ್ಳೆ ಔಟ್ಪುಟ್ ಕೊಡೋದು ಕಷ್ಟ. ಸೊ ಅದನ್ನ ಅಚೀವ್ ಮಾಡಿರೋದಕ್ಕೆ ಖಂಡಿತವಾಗ್ಲೂ ಅಪ್ರಿಸಿಯೇಷನ್ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಸ್ಕ್ರೀನ್ ರೈಟಿಂಗ್ ಅಲ್ಲಿ ಮತ್ತಷ್ಟು ಇಂಪ್ರೂವ್ಮೆಂಟ್ ಅಂತೂ ಡೆಫಿನೆಟ್ಲಿ ಬೇಕಾಗಿತ್ತು. ಎನಿವೇಸ್, ಇದಿಷ್ಟು ನನಗೆ ಈ ಸಿನಿಮಾ ನೋಡಿ ಹೇಳಬೇಕು ಅಂತ ಅನ್ಸಿದ್ದು. ಇನ್ನು ನಿಮಗೆ, ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ.